Hi doctor, what a surprise. You are in kitchen. What special? ಏನು ಮಾಡ್ತಾ ಇದ್ದೀರಾ? Coffee to remove your headache. ವಾವ್, ವಾಟ್ ಎ ಲವ್ಲಿ ಹಸ್ಬೆಂಡ್. ಆ್ಯಕ್ಚುಲಿ ನಾವು ಎರಡು ಜನನು ಡ್ಯೂಟಿಯಿಂದ ಬಂದ ಮೇಲೆ ನನಗೊಂದು ಸ್ವಲ್ಪ ಇವತ್ತು ಹೆಡ್ಡೇಕ್ ಇತ್ತು. ಸೊ ಹಾಗಾಗಿ ಮಲ್ಕೊಬಿಟ್ಟೆ. ಮೈ ಹಸ್ಬೆಂಡಿಗೆ ಕಿಚನ್ಗೆ ಬಂದುಬಿಟ್ಟು ಕಾಫಿ ರೆಡಿ ಮಾಡ್ಕೋತಾ ಇದ್ದಾರೆ. ಇದೇನು ಮೊದಲೇ ಅಲ್ಲ, ಮೊದಲೊಂದು ಸರಿ ಮಾಡಿದರು. ಬಟ್ ಇವತ್ತು ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂತ ಎದ್ದು ಬಂದೆ. ಎಷ್ಟು ಹಾಕ್ಕೊತಾ ಇದ್ದೀರಾ ಹಾಲು? 2 cups of coffee. 2 cups of coffee powder. ಹಾಂ. Too much of coffee is not so good. Have less sugar. Better go sugarless also. It is good for health. Wow, doctor is always thinking for the health. So you are stress free? Okay. But my duty was hectic as I am in administration. That's why I used to get the headache frequently. ಸೊ ನನ್ನ ಮಗ ಕೂಡ ಊರಿಗೆ ಹೋಗಿದ್ದಾನೆ ಅಜ್ಜಿ ಮನೆಗೆ ಅಂದ್ಕೊಂಡು. ವಿ ಟೂ ಓನ್ಲಿ. ಸೊ ಗೆಟಿಂಗ್ ಬೋರ್ ಆಲ್ಸೋ. ವಿ ಆರ್ ಮಿಸ್ಸಿಂಗ್ ಹಿಮ್ ಆಲ್ಸೋ. ಇಸಂಟ್ ಇಟ್ ರಘು? Yeah. ಇಸ್ ಡನ್. Another 2 minutes. ಕಾಫಿ. ಸೊ ಕಾಫಿ ಅಂತೂ ರೆಡಿ. ಡಿನ್ನರ್ಗೆ ಏನು ಮಾಡೋಣ ಸಂಜೆಗೆ? Something. ಸಮಥಿಂಗ್ ಸ್ಪೆಷಲ್ ವಾಟ್? Maybe some chicken. Chicken. Is chicken good for health? You should eat the right amount of chicken and at the right intervals. Okay, then you are saying like non-veg is good for health. Not every day. Okay, but I am a pure vegetarian. My husband eats chicken and non-veg, but I prefer for him. ಮೈ ಹಸ್ಬೆಂಡ್ ಮತ್ತು ನನ್ನ ಮಗ ಕೂಡ ಚಿಕನ್ ತಿಂತಾರೆ. ಸೊ ನಾನು ಅವರಿಗೋಸ್ಕರ ಗ್ಲೌ ಮಾಸ್ಕ್ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಡ್ತೇನೆ. ನಾಟ್ ಎವ್ರಿ ಡೇ, ಒನ್ಸ್ ಇನ್ ಎ ವೈಲ್, ಬಟ್ ದೇ ಲೈಕ್ಸ್ ಮೈ ಕುಕ್ಕಿಂಗ್. ಸೊ ಕಾಫಿ ಈಸ್ ರೆಡಿ. ಆ್ಯಕ್ಚುಲಿ ವಿ ಆರ್ ಫ್ರಮ್ ಮೈಸೂರು. ನಮ್ಮ ಅತ್ತೆ ಅಂತೂ ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್. ಯಾವಾಗ ಹೋದ್ರೂ ಅವ್ರು ಕಾಫಿ ಅಂತೂ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಕುಕ್ಕಿಂಗ್ ಆದರೂ ಚೆನ್ನಾಗಿ ಮಾಡ್ತಾಯಿರ್ತಾರೆ. ನಾನಿವಾಗ ಕಲಿತಾ ಇದ್ದೀನಿ. ಬಟ್ ನನ್ನ ನಾನ್ ವೆಜ್ ರೆಸಿಪೀಸ್ ನನ್ನ ಹಸ್ಬೆಂಡ್ ಅಂತೂ ತುಂಬ ಲೈಕ್ ಮಾಡ್ತಾರೆ. ನನ್ನ ಮಗ ಸಹ ಲೈಕ್ ಮಾಡ್ತಾನೆ. ಬಟ್ ವೆಜ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತೆ. ನೋಡೋಣ. ಯೂಟ್ಯೂಬ್ಗೋಸ್ಕರ ಅಂತ ಎವ್ರಿ ಡೇ ವರ್ಕಿಂಗ್ ಶೆಡ್ಯೂಲಲ್ಲಿ ಫ್ರೀ ಟೈಮ್ ಮಾಡಿಕೊಂಡು ಒಂದೊಂದು ರೆಸಿಪೀಸ್ನ ಮಾಡ್ತಾಯಿದ್ದೀನಿ. ಸೊ ಐ ಆಮ್ ಆಲ್ಸೋ ಇಂಪ್ರೂವಿಂಗ್. ಲೆಟ್ಸ್ ಸಿ. Okay. Coffee for you. ಥ್ಯಾಂಕ್ ಯು. ಸೊ ಬಿಸಿ ಬಿಸಿ ಕಾಫಿ. ಬ್ಯಾಂಗ್ಳೂರಲ್ಲಿ ಒಂದು ಸ್ವಲ್ಪ ಕ್ಲೌಡಿ ಆ್ಯಂಡ್ ರೈನಿ ಸಹ ಇದೆ. ಟೇಸ್ಟಿಯಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಕಾಫಿ ಎವ್ರಿ ಡೇ ಇರಬೇಕು. ಇದೊಂಥರ ಸ್ಟ್ರೆಸ್ ಬಸ್ಟರ್ ಅಂತಾರಲ್ಲ ಹಾಗೆ. ಆಮೇಲೆ ನಾವು ಯೂಸ್ ಮಾಡಿರೋ ಕಾಫಿ ಪೌಡರ್ ಪಕ್ಕ ಮಲೆನಾಡು ಚಿಕ್ಕಮಂಗ್ಳೂರು ಕಾಫಿ ಪೌಡರ್. ನಮ್ಮ ಅಮ್ಮನ ಮನೆಯಿಂದ ಯಾವಾಗಲೂ ನಮಗೆ ಕೊಟ್ಟು ಕಳಿಸ್ತಾ ಇರ್ತಾರೆ. ಸೊ ಅದೇ ಕಾಫಿನ ಯೂಸ್ ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಆಲ್ ದ ಗ್ರಾಸರೀಸ್, ಬೇರೆ ಎಸೆನ್ಷಿಯಲ್ಸ್ ಎಲ್ಲ ಅಮ್ಮನ ಮನೆಯಿಂದನೇ ಕೊಡ್ತಾ ಇರ್ತಾರೆ. ಹಾಗೆ ಕಾಫಿ ಪೌಡರ್ಗೆ ಕೂಡ ಅಮ್ಮನ ಮನೆ ಮೇಲೆ ಡಿಪೆಂಡ್ ಆಗಿದ್ದೀವಿ.